ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಯ್ಕೆ ಆದ್ರೆ ಒಳ್ಳೆ ಆಡಳಿತ ಸಿಗುವುದು ಈ ಭಾರತ ದೇಶಕ್ಕೆ. ಯಾಕೆ ಅಂತಾರೆ ಸರ್ ರಾಹುಲ್ ಗಾಂಧಿ ಅವರು ಬೇಕು? ಅವ್ರ ಮನೆತನದಲ್ಲಿ ರಾಜಕೀಯ ಬಂದಿದೆ. ಇತ್ತಿತ್ತಲಾಗಿ ಬಂದವರೆಲ್ಲ GST ತಂದ್ರು. ಆಮೇಲೆ ರೈತರಿಗೆ ಸರಿಯಾದ ಬೆಲೆ ಇಲ್ಲ. ಮಾಲ್ ಬಂದಾಗ ಒಂದು ಟೈಪ್, ಮಾಲ್ ಇಲ್ದಾಗ ಒಂದು ಟೈಪ್ ಬೆಲೆ. ರಾಹುಲ್ ಗಾಂಧಿ ಅವರು ಆದ್ರೂ ಈ ದೇಶ ಉದ್ಧಾರ ಆಗಬಹುದು. ತೊಗರಿ ಬೆಳೆ ಬಂದಿದೆ ಇಲ್ಲಿವರೆಗೆ 14-15 ಸಾವಿರ ರೂಪಾಯಿ ಪರ್ ಕ್ವಿಂಟಲ್, ಈಗ 8,500 ಆಗಿದೆ. 6,000 ಡಿಫರೆನ್ಸ್ ಅಂದ್ರ ರೈತ ಹೆಂಗ್ ಉದ್ಧಾರ ಆಗ್ತಾನ? ಅನುಕೂಲತೆ ಜಾಸ್ತಿ ಮಾಡಿಲ್ಲ ನರೇಂದ್ರ ಮೋದಿ ಅವರು. ಎಲ್ಲಾ ಡೆವಲಪ್ಮೆಂಟ್ ಆಗ್ತಾವ, ಸ್ವಲ್ಪ ಹಂತವಾಗಿ ಆಗ್ತಾವ. ಮಕ್ಕಳು ಆಟಗಳೇನ ಮಲಿ ಕುಡಿಯಂಗಿಲ್ಲ, ಯಾವ ಹಂತವಾಗಿ ಕೊಟ್ಟಂತ ಹೋಗ್ತಾರ. ಬಿಜೆಪಿ ಮತ್ತೆ JDS ಮೈತ್ರಿ ಯಾರ ಎತ್ತಿಗಳೆಲ್ಲ ನಮ್ಮನ್ನ ಕೂಸಂದ್ರೆ ಇನ್ನೊಬ್ರು ನೀನ್ ಎತ್ತಿಗಿಂತೇನ ಅಂದ್ರೆ ನಿನ್ ಜೊತೆಗೆ ಹೋಗ್ಬಿಡೋದು. ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಹಾಗೇನೆ ಯಾರಾಗಬೇಕು ಮುಂದಿನ ಪ್ರಧಾನಿ, ಈ ಬಗ್ಗೆ ಕೇಳೋಣ. ಇಲ್ಲೊಬ್ರು ರಾಯಚೂರಿನ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ಒಬ್ರು ಹಿರಿಯರಿದ್ದಾರೆ, ಅವರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಯ್ಕೆ ಆದ್ರೆ ಒಳ್ಳೆಯ ಆಡಳಿತ ಸಿಗುವುದು ಈ ಭಾರತ ದೇಶಕ್ಕೆ. ಯಾಕೆ ಅಂತೀರಾ ಸರ್ ರಾಹುಲ್ ಗಾಂಧಿ ಅವರು ಬೇಕು ಅಂತೀರಾ ಪ್ರಧಾನಿ? ಕಾಲಕ್ಕೂ ಅವ್ರ ಮನೆತನದಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟಾರ. ಆಮೇಲೆ ಕಾಲಕ್ಕೂ ಅವ್ರ ಮನೆತನದಲ್ಲಿ ರಾಜಕೀಯ ಬಂದಿದೆ. ಇತ್ತಿತ್ತಲಾಗಿ ಬಂದವರೆಲ್ಲ ಒಂಥರ ಆಡಳಿತ ಯಾವ್ಯಾವುದು ಭಾರ ರೈತರ ಮೇಲೆ ಏರ್ಕಿಂತ ಹೊಂಟೈತೆ. GST ತಂದರು. ಆಮೇಲೆ ರೈತರಿಗೆ ಸರಿಯಾದ ಬೆಲೆ ಇಲ್ಲ. ಮಾಲ್ ಬಂದಾಗ ಒಂದು ಟೈಪು, ಮಾಲ್ ಇಲ್ದಾಗ ಒಂದು ಟೈಪು ಬೆಲೆ. ಹೀಗಾಗಿ ರಾಹುಲ್ ಗಾಂಧಿಯವರು ಅವ್ರ ಕಾಲಕ್ಕೂ ಬಂದಂಥ ಮನೆತನದವರು ಅವ್ರು ಆದ್ರೆ ಒಳ್ಳೆಯ ಆಡಳಿತ ಸಿಗುತ್ತಾ. ಆಮೇಲೆ ರೈತರಿಗೆ ಎಲ್ಲ ಸಬ್ಸಿಡಿ, ಗೊಬ್ಬರ, ಎಣ್ಣೆ ಎಲ್ಲವೂ ಸಿಗ್ತಾವೆ. ಅಲ್ಲಿಂದ ಬೆಳೆಗಳಿಗೆ ಬಂದಂಥ ಬೆಲೆ ಸಿಗ್ತೈತೆ. ರೈತರು ಉದ್ಧಾರ ಆಗೋಕ್ಕೆ ಒಂದು ಅವಕಾಶ ಇದೆ ಅಂತ ರಾಹುಲ್ ಗಾಂಧಿಯವರು ಆದರೂ ಈ ದೇಶ ಒಳ್ಳೆ ಉದ್ಧಾರ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಪ್ರಸ್ತುತವಾಗಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಿದ್ದಾರೆ. ಎರಡನೇ ಅವಧಿ ಇನ್ನೇನು 10ನೇ ವರ್ಷ ಮುಗಿತಾ ಬಂತು. ಈ ಒಂದು ಹಂತದಲ್ಲಿ ಮುಂದಿನ ಬಾರಿಗೆ ನರೇಂದ್ರ ಮೋದಿ ಅವರು ಮತ್ತೆ ಯಾಕೆ ಆಯ್ಕೆ ಆಗಬಾರ್ದು ಅಂತೀರಾ? ಆಗಬಾರ್ದು ಅಂತ ಅನ್ನೋ ಪ್ರಶ್ನೆ ಇಲ್ಲ, ಆಗ್ಬೋದು. ಅವರು ಈಗ ನೋಡು, ತೊಗರಿ ಬೆಳೆ ಬಂದಿದೆ. ಈಗ ಇಲ್ಲಿವರೆಗೆ 14-15 ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಇತ್ತು, ಈಗ 8,500 ಆಗೈತೆ. 6,000 ಡಿಫ್ರೆನ್ಸ್ ಅಂದ್ರೆ ರೈತ ಹೆಂಗೆ ಉದ್ಧಾರ ಆಗ್ತಾನೆ? 1 ಚೀಲ ಗೊಬ್ಬರ ತಗೊಂಡ್ರೆ 2,000, 1 ಲೀಟ್ರ್ ಎಣ್ಣೆ ತಗೊಂಡ್ರೆ 8,000. ಇಷ್ಟು ಕಾಸ್ಟ್ಲಿ ಗೊಬ್ಬರ ಎಣ್ಣೆ ಹಾಕಿ ಬೆಳೆಸಿ ಅದನ್ನು ಪರ್ಸಲ್ ಮಾರಕ್ಕೆ ಹೋದ್ರೆ ಇಷ್ಟು ಅರ್ಧ ಬೆಲೆ ಕೇಳ್ತಾವೆ ವ್ಯಾಪಾರ. ತಂದಾಗ ಹೆಂಗೆ ಉದ್ಧಾರ ಆಗ್ತಾರ ಇವರು? ಅದಲ್ಲದೆ ಮತ್ತು ರೈತರಿಗೆ ಕೂಡ GST ತಂದು ಅದ್ರ ಭಾರ ಇಟ್ಟರು ಪ್ರತಿಯೊಂದು ವಸ್ತುವಿಗೆ. ಹೀಗಾಗಿ ಅನುಕೂಲತೆ ಜಾಸ್ತಿ ಮಾಡಿಲ್ಲ ನರೇಂದ್ರ ಮೋದಿಯವರು. ಹೀಗಾಗಿ ಏನು ರಾಹುಲ್ ಗಾಂಧಿಯವರಾದ್ರೂ ಒಳ್ಳೆಯ ಆಡಳಿತ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ. ಒಟ್ಟಾರೆಯಾಗಿ ಈ ಬೆಲೆ ಏರಿಕೆ ಇದರಿಂದ ಬೇಸತ್ತು ಈ ಒಂದು ಸರ್ಕಾರ ಬದಲಾಗಬೇಕು ಅನ್ನೋದು. ಓಕೆ, ಫೈನ್. ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂದ್ರಿ, ಆದರೆ ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಒಂದು ಪ್ರಬುದ್ಧತೆ ಇಲ್ಲ, ಅವರು ಅಷ್ಟೇನು ನುರಿತ ರಾಜಕಾರಣಿ ಅಲ್ಲ ಅನ್ನೋ ಒಂದು ಮಾತಿದೆ. ಏನು ಇಲ್ಲ, ನುರಿತ ರಾಜಕಾರಣಿ ಅಲ್ಲ ಅಂದರೆ ದೇಶಕ್ಕೆಲ್ಲ ಆಡಿಟಿ ಪ್ರಚಾರ ಮಾಡ್ಕೊಂತ ಯಾಕೆ ಅಡ್ಡಾಡ್ತಾರೆ ಅವರು? ಅವರಿಗೆಲ್ಲ ಅನುಭವ ಇದೆ ಅಂತಲೇ ಆಗಬೇಕು ಪ್ರಧಾನಿ ಅಂತ ಜನ ಬಿಂಬಿಸ್ತಾರೆ ಅವ್ರನ್ನ. ಆ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರು ಪ್ರಧಾನಿ ಆದರೆ ಒಳ್ಳೆಯದಾಗುತ್ತೆ. ಭಾರತ ದೇಶಕ್ಕೆ ಒಂದು ಒಳ್ಳೆಯ ಆಡಳಿತ ತಂದು ಕೊಡ್ಬೋದು ಅನ್ನೋ ಒಂದು ಅನಿಸಿಕೆ ನಮ್ಮದಿದೆ. ಒಂದೊಂದು ಬಾರಿ ಅಸಂಬದ್ಧ ಹೇಳಿಕೆಯನ್ನು ನೀಡ್ತಾರೆ ಅಂತ ಒಂದು ಮಾತು. ಎಲ್ಲರೂ ನೀಡ್ತಾರೆ, ರಾಜಕೀಯದಲ್ಲಿರೋರು ಬೇಕಾದಾಗ ಹಂಗೆ ನೀಡ್ತಾರೆ, ಬೇಡದಾಗ ಹಿಂಗೆ ನೀಡ್ತಾರೆ. ಎಲ್ಲ ರಾಜಕಾರಣಿಗಳದ್ದು ಅಷ್ಟೇ ಏನ್ರಿ. ಹೀಗಾಗಿ ಅಂದರೆ ಅವರ ಮಾತಿನಿಂದನೇ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಾರೆ ರಾಹುಲ್ ಗಾಂಧಿಯವರು. ಪಪ್ಪು ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಆ ಲೆಕ್ಕ ಇಲ್ಲ ಅದು ಏನಿಲ್ಲ. ಜನರು ಬೇಕಾದವರು ಒಳ್ಳೆಯ ಅಭಿಪ್ರಾಯದಿಂದ ಕರೀತಾರೆ, ಬೇಡಾದವರು ಕೆಟ್ಟ ವಿಚಾರದಿಂದ ಕರೀತಾರೆ. ಹೀಗಾಗಿ ಅವ್ರ ಅನಿಸಿಕೆ ಏನಿರ್ತಾ ಜನರದ್ದು ಅವ್ರ ಮ್ಯಾಗ ಅವ್ರ ಬೇಡಿಕೆ ಇಡ್ತಾರೆ ಅಷ್ಟೇ. ಹಾಗಿದ್ರೆ ಈಗ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಲಿ ಅಂದ್ರಿ, ಸ್ವಪಕ್ಷದಲ್ಲಿ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕೇಳಿ ಬರ್ತಾ ಇರೋ ಹೆಸರು ಇನ್ನೊಂದು ಪ್ರಧಾನಿ ಅಭ್ಯರ್ಥಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಅಲ್ಲ. ಆ ಒಂದು ಅಭ್ಯರ್ಥಿ ಆಯ್ಕೆ ಬಗ್ಗೆ ಏನು ಆಗಬಹುದು? ಅವರೇನು ನುರಿತ ರಾಜಕಾರಣಿ, ಅನುಭವಿಸಿದ್ರು, ಸತತವಾಗಿ 7 ಸಲ MLA ಆಗ್ಯಾರ. ಅವರಾದ್ರೂ ಒಳ್ಳೆ ಆಡಳಿತ ಕೊಡ್ಬೋದು ಅಂತ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ಒಬ್ಬ ನಾಯಕ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಪ್ರಧಾನಿ ಆದರೆ ಸೂಕ್ತ ಆಗ್ಬೋದು. ದಕ್ಷಿಣ ಭಾರತ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೋದು ಹೆಚ್ಚಿಂದು ಅವರಿಂದ. ಅವ್ರ ಪ್ರಧಾನಮಂತ್ರಿ ಆದ್ರೆ ನಮ್ಮದೇ ಆದಂಥ ಒಂದು ದಕ್ಷಿಣ ಭಾರತ ನಮ್ಮದು ಅನ್ನೋ ಸ್ವಾಭಿಮಾನ ಇರ್ತಾರೆ. ಆ ಸ್ವಾಭಿಮಾನದಿಂದ ಡೆವಲಪ್ಮೆಂಟ್ ಹೆಚ್ಚಿಗೆ ಮಾಡ್ಬೋದು ಅವರು
ಪ್ರಧಾನಿ ಆದ್ರೆ. ಆದರೆ ಸ್ವಪಕ್ಷದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳುವ ಮಟ್ಟಿಗೆ ಸ್ಥಾನಮಾನ ಇಲ್ಲ ಅನ್ನುವುದು. ಅದೇ ಕೇಳ್ತೀನಲ್ರಿ, ಕೆಲವು ಬೇಕಾದ್ರೆ ಹಂಗೆ ಹೇಳ್ತಾರೆ, ಕೆಲವು ಬೇಡಾದ್ರೆ ಹಿಂಗೆ ಹೇಳ್ತಾರೆ. ಅದು ಸಂಬಂಧ ಇಲ್ಲ. ಅವ್ರವ್ರು ಅಂತಂದ್ರೆ ಹಾಗೇ ಆಗ್ತಾರೆ. ಯಾರು ಹೇಳಿದ್ರೂ ತಪ್ಸೋಕ್ಕಾಗಲ್ಲ ಏನು ಸರ್. ಓಕೆ, ಅದಕ್ಕೆ ಅವ್ರು ಆದ್ರೂ ಒಳ್ಳೆಯವರು. ರಾಹುಲ್ ಗಾಂಧಿ ಆದರೂ ಒಳ್ಳೆಯದೇ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಾದರೂ ಒಳ್ಳೆಯದು. ಏನು ರೀ, ನಮ್ಮ ದಕ್ಷಿಣ ಭಾರತ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನೀವು ಯಾರಾದರೂ ಪಕ್ಷ ಬದಲಾವಣೆ ಆದ್ರೆ ಮಾತ್ರ ನಮ್ಮದು ಆಗಕ್ಕೆ ಸಾಧ್ಯತೆ ಐತೆ. ಅಥವಾ ರೈತರು ಕಷ್ಟ ಸುಖಗಳಲ್ಲಿ ಬದಲಾವಣೆ ಮಾಡ್ಕೊತ ಹೋದ್ರೆ ಏನಾದರೂ ಸ್ವಲ್ಪ ಹೆಚ್ಚಿನ ಒಂದು ಅನುಕೂಲತೆ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ನಮ್ಮದು. ಆ ದೃಷ್ಟಿಯಿಂದ ನಾವು ಹೇಳ್ತೀವಿ. ಖಂಡಿತ. ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟೈತಲ್ಲ, ಏನು ಕೆಟ್ಟದೈತಿ ಹೇಳು. ಹಾಂ, ಗೃಹಲಕ್ಷ್ಮಿ ಕೊಟ್ಟಾರ, ಫ್ರೀಯಾಗಿ ಹೆಣ್ಮಕ್ಳಿಗೆ ಬಸ್ ಕೊಟ್ಟಾರ, ಹೌದಿಲ್ಲ. ಕರೆಂಟ್ ಬಿಲ್ ಇಲ್ಲ, ಇನ್ನೂ ಹೆಚ್ಚಿಂದು ಏನೇನೋ ಕೊಡ್ತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಅವರು ಕೆಟ್ಟ ಆಡಳಿತದಾಗ ಇಲ್ಲ, ಒಳ್ಳೆ ಆಡಳಿತನ ಕೊಟ್ಕೊಂತ ಹೊಂಟಾರ. ಅವರು ಆಗೋದು ಇನ್ನೊಂದು ಸಲ ಆದ್ರೂ ಪರವಾಗಿಲ್ಲ. ಆದರೆ ಕೆಲವರ ಅಭಿಪ್ರಾಯ ಈ ಒಂದು ಯೋಜನೆಗಳೇನಿದೆ ಇವು ಸರಿಯಾದ ಪ್ರಮಾಣದಲ್ಲಿ ತಲುಪ್ತಾ ಇಲ್ಲ, ತಲುಪಿದರೂ ಕೂಡ ಅನುಕೂಲತೆ ಇಲ್ಲ ಅಂತ. ಇಲ್ರಿ, ಹಂಗೇನಿಲ್ಲ, ಎಲ್ಲರಿಗೂ ತಲುಪ್ಯಾವ. ಕೆಲವರು ಹಿತಾಸಕ್ತಿಗಳು ಬೇರೆದವರು, ಬೇರೆ ಪಕ್ಷದವರು ಸರಿಯಾದ ರೀತಿಯ ಸಿದ್ದರಾಮಯ್ಯನ ಆಡಳಿತ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನ ಆಡಳಿತ ಅಗದಿ ನಿಕಟವಾದಂಥ ಸ್ಪಂದನೆ ಅಧಿಕಾರ ಮಾಡ್ತಾರೆ ಅವರು. ಏನು ರೀ, ಹಂಗಾಗಿ ಬೇರೆದವ್ರು ಬೇಡಾದವ್ರು ಏನಾದರೂ ಹೇಳ್ತಾರೆ, ಅದು ಸರಿಯಲ್ಲ. ಓಕೆ, ಈ ಯೋಜನೆಗಳು ತಲುಪೋದು ಹಾಗೂ ಅಂತಂದರೆ ಅನುಕೂಲ ಇರೋದು ಇನ್ನೊಂದು ಕಡೆ ಆದರೆ, ಅದ್ರ ಬಗ್ಗೆ ಮಾತು ಸಹ ಇನ್ನೊಂದು ಕಡೆ ಆದರೆ, ಈ ಯೋಜನೆಗಳಿಂದನೇ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ. ಈ ಉಚಿತ ಕೊಟ್ಟು ಹಾಳು ಮಾಡಿದ್ರು ಅನ್ನೋ ಮಾತು. ಎಲ್ಲ ಡೆವಲಪ್ಮೆಂಟೂ ಆಗ್ತಾವೆ, ಸ್ವಲ್ಪ ಹಂತವಾಗಿ ಆಗ್ತಾವೆ. ಇದೇನು ಕೆಲವು ಗ್ಯಾರಂಟಿ ಕಾರ್ಡ್ ಕೊಟ್ಟೋದ್ರಿಂದ ಸ್ವಲ್ಪ ಲೇಟಾಗಿ ಹಂತವಾಗಿ ಅಭಿವೃದ್ಧಿ ಕೆಲಸ ಮಾಡಕತ್ತೀರಿ. ಈಗ ಮಾಡ್ತಾರೆ, ಈಗ ಪೇಮೆಂಟ್ ಮಾಡ್ತಾರೆ, ಕೆಲಸ ನಡೆದವ ಎಲ್ಲ ಕಡೆ. ಏನು ರೀ, ಸಿದ್ದರಾಮಯ್ಯನ ಗೌರ್ಮೆಂಟ್ನಾಗ ಯಾವೂ ನಿಂತಿಲ್ಲ. ಹಾಗಿದ್ರೆ ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಆಗಲ್ಲ ಅಂತೀರ? ಆಗೋದಿಲ್ಲ. ಯಾಕಾಗತ್ತೆ, ಈಗ ನಡೆದವಲ್ರಿ. ಮತ್ತು ಮಕ್ಕಳು ಆಟದಗಳೇನ ಮಲಿ ಕುಡಿಯೋಂಗಿಲ್ಲ ಯಾವು. ಸ್ವಲ್ಪ ಹಂತವಾಗಿ ಕೊಟ್ಕೊಂತ ಹೋಗ್ತಾರೆ. ಅವರಿಂದ ಒಳ್ಳೆ ಕೆಲಸಗಳು ಆಗಕತ್ತೇವ. ಏನು ರೀ. ಸರಿ ಸರ್, ಹಾಗಿದ್ರೆ ಈಗ BJP ಮತ್ತು JDS ಮೈತ್ರಿ ಲೋಕಸಭೆಗಾಗಿ ಏನು ಹಂಗೆ ಹೋಗೋದು. ಯಾರು ಕೈ ಎತ್ಕೊಳ್ಳಲ್ಲ ನಮ್ಮನ್ನು ಕೂಸಂದ್ರೆ ಇನ್ನೊಬ್ರು ನೀನು ಎತ್ಕೊಂತೇನಂದ್ರೆ ನಿನ್ನ ಜೊತೆಗೆ ಹೋಗ್ಬಿಡೋದು. ಹಿಂಗೆ ಅಂದರೆ ಈಗ BJP ಮತ್ತು JDS ಮಧ್ಯೆ ಈ ಒಂದು ಮೈತ್ರಿ ಆಗಿದೆ ಅಲ್ವಾ, ಇದರಿಂದ ಯಾರಿಗೆ ಹೆಚ್ಚು ಅನುಕೂಲ ಅಂತ ಹೇಳ್ತಾರೆ? ಯಾರಿಗೆ ಹೆಚ್ಚೈತೆ, JDSನಲ್ಲೇ ಇಬ್ಬಾಗ ಆಗಿಬಿಟ್ಟೈತಿ. ಈಗ CM ಇಬ್ರಾಹಿಂ ಸಾಹೇಬರು ನಂದಿದು ಪಕ್ಷ, ನಂದಿದು ಮನೆ ಅಂತ ಅವ್ರು ಅಂತಾರೆ. ಕುಮಾರಣ್ಣವರು ಹಂಗಂತಾರೆ. ಅದು ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ಇನ್ನೂ ಫೈನಲ್ ಆದ ನಂತರ ಗೊತ್ತಾಗುತ್ತೆ. ಹಾಗಿದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಿತಿಗತಿ ಹೇಗಿರುತ್ತೆ? ಅದು ಚೆನ್ನಾಗಿರುತ್ತೆ, ಇನ್ನೂ ಡೆವಲಪ್ ಆಕ್ಯಂತ ಹೋಗುತ್ತೆ ಕಾಂಗ್ರೆಸ್ ಸ್ಥಿತಿಗತಿ. ಅಂದರೆ ಗೆಲ್ತಾರೆ ಅಂತೀರಾ ಈ ಲೋಕಸಭಾ? ಅಂದರೆ ಒಂದು 28 ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತೀರಾ? 26 ಸ್ಥಾನ ಗೆಲ್ಲುತ್ತೆ. 28ರಲ್ಲಿ 26 ಸ್ಥಾನ ಗೆಲ್ಲುತ್ತೆ. ಓಕೆ. ಹಾಗಿದ್ರೆ ಈ ಒಂದು ಯೋಜನೆಗಳು, ಉಚಿತ ಯೋಜನೆಗಳು ಏನಿದೆಯಲ್ಲ, ಅದು ಇಂಪ್ಯಾಕ್ಟ್ ಮಾಡುತ್ತೆ, ಅಂದರೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತೀರಾ? ಅದರಿಂದನೇ ಇವತ್ತು 26 ಸ್ಥಾನ ಗೆಲ್ಲುತ್ತೆ. ಓಕೆ. ಅವ್ರೇನು ಮಾಡ್ಯಾರ, ಗ್ಯಾರಂಟಿ ಕಾರ್ಡ್ಗಳಾಗಲಿ, ಇನ್ನೊಂದು ಡೆವಲಪ್ಮೆಂಟಿಗೆ ಪೇಮೆಂಟ್ ಮಾಡೋದಾಗಲಿ, ಎಲ್ಲವೂ ಮಾಡೋಕ್ಕಿದ್ದಲ್ಲಿಂದನೇ ಅದು 26 ಸ್ಥಾನ ಗೆಲ್ಲಕ್ಕೆ ಅವಕಾಶ ಇದೆ ನಮ್ಮ ಕರ್ನಾಟಕ. ಈಗ ಲೋಕಸಭಾ ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಅಂತಂದರೆ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಈಗಾಗಲೇ ನಿರ್ಮಾಣ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಉದ್ಘಾಟನೆ ಆಗ್ಬೋದು. ಅದು ಪ್ರಧಾನಮಂತ್ರಿ ಮೋದಿಜಿಯವರು ಮುಂದಿನ ಲೋಕಸಭಾ ಚುನಾವಣೆಗೆ ನಾವು ಇದು ಏನಪ್ಪ ರಾಮ ಮಂದಿರ ಉದ್ಘಾಟನೆ ಮಾಡಿಬಿಟ್ರೆ ನಮ್ಗೆ ಹೆಚ್ಚಿನ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಚುನಾವಣೆ ಮುಂದೆ ಇಟ್ಟುಕೊಂಡಿದ್ದಾರೆ. ಹಾಗಿದ್ರೆ ಅದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತೀರಾ? ತಂತ್ರ, ರಾಜಕೀಯ ತಂತ್ರ. ಅದು ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ನಮ್ಗೆ ಬರ್ತಾವ, ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಸೀಟ್ ಬರ್ತಾವ ಇದನ್ನು ಮಾಡಿದ್ರೆ ಅನ್ನೋದು ಉದ್ದೇಶದಿಂದ ಅದನ್ನು ರಾಮ ಮಂದಿರ ಚುನಾವಣೆ ಹತ್ರ ಬಂದಾಗ ಇಟ್ಕೊಂಡದ್ದು. ಓಕೆ, ಫೈನ್. ಹಾಗಿದ್ರೆ ಈಗ ಈ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಜನಪರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೀರಾ ಅಭಿವೃದ್ಧಿಗಾಗಿ? ರೋಡ್ ಮಾಡಬೇಕು, ಬಿಲ್ಡಿಂಗ್ಸ್ ಕಟ್ಟಬೇಕು, ಏನು ರೀ. ಆಮೇಲೆ ಅಲ್ಲೆಲ್ಲೇ ಚೆಕ್ ಡ್ಯಾಮ್ಗಳನ್ನು ಮಾಡಬೇಕು. ರೈತರ ಹೊಲಗಳಲ್ಲಿ ಹಳ್ಳ ಇದ್ದಲ್ಲೇ ಹೆಚ್ಚಿನ ಒಂದು ನೀರು ನಿಲ್ಲಿಸಿದ್ರೆ ಅದು ರೈತರಿಗೆ ಇನ್ನಿಷ್ಟು ಫಲಸು ಬೆಳೆಯೋಕ್ಕೆ ಹೆಚ್ಚಿನ ಅನುಕೂಲತೆ ಆಗುತ್ತೆ.
ಈಗ ಯಾಕೆ ಗೌರ್ಮೆಂಟ್ ಮಾಡುತ್ತೋ ನೋಡ್ಬೇಕು ಕಾದು ಅದನ್ನು. ಈಗ ನಿಮ್ಮ ಕ್ಷೇತ್ರದ ವಿಚಾರ ಮಾತಾಡೋದಾದ್ರೆ ಹೇಗಿದೆ ಕ್ಷೇತ್ರದಲ್ಲಿ? ನಮ್ಮ ಪರವಾಗಿಲ್ಲ, ಚೆನ್ನಾಗೈತೆ ಅಭಿವೃದ್ಧಿ. ಹಿಂದಿನ MLA ಗಳು DS ಹುಲಿಗೇರಿ ಸಾಹೇಬರು ಒಳ್ಳೆ ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಊರಿಗಿನ ರಸ್ತೆಗಳು ಮಾಡ್ಯಾರ, CC ಎಲ್ಲ ಕಡೆನೂ ನೀರು ನಿಲ್ಲಿಸ್ತಕ್ಕಂಥ ಚೆಕ್ ಡ್ಯಾಮ್ಗಳು ಮಾಡ್ಯಾರ, ಸ್ಕೂಲ್ ಬಿಲ್ಡಿಂಗ್ಗಳು ಮಾಡ್ಯಾರ. ಏನ್ರಿ ಪ್ರಸ್ತುತ ಇರುವಂಥ ಶಾಸಕರಾಗಿರ್ಬೋದು ಅಥವಾ MP ಹೇಗೆ? MP ಅವರು ಚಲೋ ಗ್ರ್ಯಾಂಟ್ ಕೊಟ್ಟಾರ, ಚಲೋ ಡೆವಲಪ್ ಮಾಡ್ಯಾರ ನಮ್ಮ ರಾಯಚೂರು ಜಿಲ್ಲಾ. ಓಕೆ, ಅಭಿವೃದ್ಧಿ ಕೆಲಸಗಳು ಜಗ್ಗಿ ಸಾಕಷ್ಟು ಮಾಡ್ಯಾರ.